ರಾಹುಲ್ ಗಾಂಧಿ ಜರ್ಮನಿಯ ಹರ್ಟಿ ಸ್ಕೂಲ್ನಲ್ಲಿ ಭೇಟಿಯಾಗಿದ್ದು ಯಾರನ್ನು ಗೊತ್ತಾ? ಆಕೆಗೂ ಭಾರತ ವಿರೋಧಿ ಜಾರ್ಜ್ ಸೋರೋಸ್ಗೂ ಇರುವಂತಹ ಸಂಬಂಧ ಏನು? ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸದಲ್ಲಿ ಭಾರತ ವಿರೋಧಿಗಳನ್ನ ಪದೇ ಪದೇ ಭೇಟಿಯಾಗ್ತಾ ಇರೋದು ಯಾಕೆ? ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರೋ ಅಥವಾ ಭಾರತ ವಿರೋಧಿ ನಾಯಕರೋ? ಸ್ನೇಹಿತರೆ, ಲೋಕಸಭೆಯ ಪ್ರತಿಪಕ್ಷದ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ರಾಹುಲ್ ಗಾಂಧಿ ಅವರು ಜರ್ಮನಿಯ ಬರ್ಲಿನ್ನಲ್ಲಿ ನಡೆದಿದ್ದಂತಹ ಸಂವಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವ ವೇಳೆ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೇಳಿಕೆ ನೀಡುವ ಮೂಲಕ ಮತ್ತೊಮ್ಮೆ ಭಾರತ ವಿರೋಧಿ ನಿಲುವನ್ನು ತಾಳಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಇರಲಿ, ಈಗ ನಾವು ಹೇಳೋದಕ್ಕೆ ಹೊರಟಿರೋದು ಆ ವಿಚಾರದ ಬಗ್ಗೆ ಅಲ್ಲ, ಬೇರೆಯದೇ ವಿಚಾರ. ಇದು ಅತ್ಯಂತ ಗಂಭೀರ, ಭಾರತೀಯರು ಎಲ್ಲರೂ ಈ ಬಗ್ಗೆ ಚಿಂತಿಸಲೇಬೇಕಾದಂತಹ ವಿಚಾರ ಕೂಡ ಹೌದು. ಹಾಗಾಗಿ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ರಾಹುಲ್ ಗಾಂಧಿ ತಮ್ಮ ಜರ್ಮನಿಯ ಪ್ರವಾಸದಲ್ಲಿ ಜರ್ಮನಿಯ ಪ್ರಸಿದ್ಧ ಕಾಲೇಜುಗಳಲ್ಲಿ ಒಂದಾದ ಬರ್ಲಿನ್ನ ಹರ್ಟಿ ಸ್ಕೂಲ್ನಲ್ಲಿ ಸಂವಾದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದರು. ಈ ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೊಫೆಸರ್ ಕೊರ್ನೆಲಿಯಾ ವೋಲ್ ಎಂಬಾಕೆಯನ್ನ ಭೇಟಿಯಾಗಿದ್ದರು. ಪ್ರೊಫೆಸರ್ ಕೊರ್ನೆಲಿಯಾ ವೋಲ್ ಯಾರು ಗೊತ್ತಾ? ಸಂವಾದ ಕಾರ್ಯಕ್ರಮ ನಡೆದಿದ್ದಂತಹ ಹರ್ಟಿ ಸ್ಕೂಲ್ನ ಅಧ್ಯಕ್ಷರು. ಆಕೆ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿಯ ಬೋರ್ಡ್ ಆಫ್ ಟ್ರಸ್ಟಿ ಕೂಡ ಹೌದು. ಹರ್ಟಿ ಸ್ಕೂಲ್ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿಯ ಸದಸ್ಯತ್ವವನ್ನ ಹೊಂದಿದೆ. ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿ ಸ್ಥಾಪಕ ಯಾರು ಗೊತ್ತಾ? ಇಲ್ಲೇ ಭಾರತ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು. ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿಯ ಸ್ಥಾಪಕ ಮತ್ತು ಫೌಂಡಿಂಗ್ ಟ್ರಸ್ಟಿ ಬೇರೆ ಯಾರೂ ಅಲ್ಲ, ಅದೇ ಅಮೆರಿಕಾದಲ್ಲಿರುವ ಭಾರತ ವಿರೋಧಿ ಗುಂಪಿನ ಮಹಾನಾಯಕ ಜಾರ್ಜ್ ಸೋರೋಸ್. ಜಾರ್ಜ್ ಸೋರೋಸ್ನ ಮಗ ಅಲೆಕ್ಸಾಂಡರ್ ಸೋರೋಸ್ ಕೂಡ ಈ ಯೂನಿವರ್ಸಿಟಿಯ ಬೋರ್ಡ್ ಆಫ್ ಟ್ರಸ್ಟಿ. ಪ್ರೊಫೆಸರ್ ಕೊರ್ನೆಲಿಯಾ ವೋಲ್ ವಿದೇಶದಲ್ಲಿರುವ ಭಾರತ ವಿರೋಧಿ ಗುಂಪಿನ ನಾಯಕರ ಜೊತೆ, ಅದರಲ್ಲೂ ಜಾರ್ಜ್ ಸೋರೋಸ್ನ ಜೊತೆ ನಿಕಟ ಸಂಪರ್ಕ ಹೊಂದಿರುವಂತಹ ಮಹಿಳೆ. ಆಕೆಯನ್ನ ರಾಹುಲ್ ಗಾಂಧಿ ಭೇಟಿಯಾಗುತ್ತಾರೆ ಅಂದ್ರೆ ಸಮಥಿಂಗ್ ಇಸ್ ಫಿಶಿ ಅನ್ಸಲ್ವಾ? ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸದಲ್ಲಿ ಭಾರತ ವಿರೋಧಿಗಳನ್ನ ಪದೇ ಪದೇ ಭೇಟಿ ಆಗ್ತಾ ಇರೋದು ಯಾಕೆ? ಜಾರ್ಜ್ ಸೋರೋಸ್ ಬಾಂಗ್ಲಾದೇಶ, ನೇಪಾಳದಲ್ಲಿ ಮಾಡಿದ ಹಾಗೆ ಭಾರತದಲ್ಲೂ ಹೇಗಾದರೂ ಮಾಡಿ ಆಂತರಿಕ ದಂಗೆ ಎಬ್ಬಿಸಬೇಕು, ಆ ಮೂಲಕ ಆಡಳಿತಾರೂಢ ಸರ್ಕಾರವನ್ನ ಕಿತ್ತೆಸೆಯಬೇಕು, ತಮಗೆ ಬೇಕಾಗಿರುವವರನ್ನ ಭಾರತದ ಅಧಿಕಾರ ಸ್ಥಾನದಲ್ಲಿ ಕುಳ್ಳಿರಿಸಬೇಕು, ಈ ಮೂಲಕ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರುವ ಭಾರತವನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವ ಹಾಗೆ ಮಾಡಬೇಕು ಅಂತ ಸದಾ ಸಂಚು ರೂಪಿಸ್ತಾ ಇರುವಂತಹ ವ್ಯಕ್ತಿ ರಾಹುಲ್ ಗಾಂಧಿ. ಆತನ ಚಮಚಗಳನ್ನ ಪದೇ ಪದೇ ಭೇಟಿ ಮಾಡ್ತಾ ಇರುವುದು ಯಾಕೆ ಎಂಬ ಪ್ರಶ್ನೆ ಭಾರತೀಯರಲ್ಲಿ ಕಾಡಬೇಕಾಗಿದೆ. ಅವರು ಈ ಹಿಂದೆ ದಕ್ಷಿಣ ಅಮೆರಿಕಾದ ಪ್ರವಾಸ ಕೈಗೊಂಡ ಸಂದರ್ಭದಲ್ಲೂ ಕೂಡ ಅಲ್ಲಿ ಭಾರತ ವಿರೋಧಿ ನಾಯಕರನ್ನ ಭೇಟಿ ಮಾಡಿದ್ರು. ಸೆಪ್ಟೆಂಬರ್ನಲ್ಲಿ ಹೋಗಿದ್ದ ಅಮೆರಿಕ ಪ್ರವಾಸದಲ್ಲೂ ಕೂಡ ಇದೇ ರೀತಿಯಾದ ಭಾರತ ವಿರೋಧಿ ಇಹಾನ್ ಓಮರ್ನನ್ನ ಭೇಟಿಯಾಗಿದ್ರು. ಹೀಗೆ ತಮ್ಮ ಪ್ರತಿ ವಿದೇಶ ಪ್ರವಾಸದಲ್ಲೂ ಅಲ್ಲಿನ ಭಾರತ ವಿರೋಧಿ ನಾಯಕರನ್ನ ಭೇಟಿಯಾಗಿ ಗುಪ್ತ ಮಾತುಕತೆಯನ್ನು ನಡೆಸುತ್ತಲೇ ಇದ್ದಾರೆ. ರಾಹುಲ್ ಗಾಂಧಿ ದೇಶದ ಆಂತರಿಕ ವಿಚಾರಗಳ ಬಗ್ಗೆ ವಿದೇಶದಲ್ಲಿ ಅವಹೇಳನ ಮಾಡುವುದು ಮಾತ್ರ ಅಲ್ಲ, ತಮ್ಮ ವಿದೇಶ ಪ್ರವಾಸದಲ್ಲಿ ಹೀಗೆ ಪದೇ ಪದೇ ಭಾರತ ವಿರೋಧಿ ನಾಯಕರನ್ನ ಭೇಟಿ ಆಗ್ತಾ ಇರೋದು ಅತ್ಯಂತ ಗಂಭೀರವಾದಂತಹ ವಿಚಾರ. ರಾಹುಲ್ ಗಾಂಧಿ ಅವರ ಈ ನಡೆಯನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಈ ಎಲ್ಲ ನಡೆಗಳಿಂದ ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರೋ ಅಥವಾ ಭಾರತ ವಿರೋಧಿ ತಂಡದ ನಾಯಕರೋ ಎಂಬ ಅನುಮಾನ ನೈಜ ಭಾರತೀಯನಾದವನೊಬ್ಬನಲ್ಲಿ ಮೂಡಿದ್ದಂತೂ ಸತ್ಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.